ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲಬೇಕು. ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವವರನ್ನ ಗುಂಡಿಕ್ಕಿ ಕೊಲ್ಲಿ, ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡಿ ಶಿಕ್ಷೆ ಕೊಡಿ, ನಮ್ಮ ಅನ್ನ ತಿಂದು ಪಾಕ್ಗೆ ಜೈ ಅನ್ನೋದನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲಬೇಕು. ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವವರನ್ನ ಗುಂಡಿಕ್ಕಿ ಕೊಲ್ಲಿ, ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡಿ ಶಿಕ್ಷೆ ಕೊಡಿ, ನಮ್ಮ ಅನ್ನ ತಿಂದು ಪಾಕ್ಗೆ ಜೈ ಅನ್ನೋದನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲಬೇಕು. ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವವರನ್ನ ಗುಂಡಿಕ್ಕಿ ಕೊಲ್ಲಿ, ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡಿ ಶಿಕ್ಷೆ ಕೊಡಿ, ನಮ್ಮ ಅನ್ನ ತಿಂದು ಪಾಕ್ಗೆ ಜೈ ಅನ್ನೋದನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ.
ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲಬೇಕು. ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವವರನ್ನ ಗುಂಡಿಕ್ಕಿ ಕೊಲ್ಲಿ, ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡಿ ಶಿಕ್ಷೆ ಕೊಡಿ, ನಮ್ಮ ಅನ್ನ ತಿಂದು ಪಾಕ್ಗೆ ಜೈ ಅನ್ನೋದನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲಬೇಕು. ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವವರನ್ನ ಗುಂಡಿಕ್ಕಿ ಕೊಲ್ಲಿ, ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡಿ ಶಿಕ್ಷೆ ಕೊಡಿ, ನಮ್ಮ ಅನ್ನ ತಿಂದು ಪಾಕ್ಗೆ ಜೈ ಅನ್ನೋದನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವು,